ಕಬ್ಬಿನ ಬೆಲೆ ನಿಗದಿಪಡಿಸಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸಿದರೆ ಇಲ್ಲದಿದ್ದರೆ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಗುರ್ಲಾಪುರ ಕ್ರಾಸ್ನ ರೈತ ಪರ ಹೋರಾಟಕ್ಕೆ, ಗುರ್ಲಾಪುರ ಕ್ರಾಸ್ನ ರೈತ ಪರ ಹೋರಾಟಕ್ಕೆ, ಗುರ್ಲಾಪುರ ರೈತ ಪರ ಹೋರಾಟಕ್ಕೆ, ಕಬ್ಬಿನ ಪರ ಹೋರಾಟಕ್ಕೆ, ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ, ಅಮಟೂರು ಬಾಳಪ್ಪನವರಿಗೆ, ಬೆಳವಡಿ ಮಲ್ಲಮ್ಮನವರಿಗೆ, ವೀರಶೂರ ಸಿಂಧೂರು ಲಕ್ಷ್ಮಣನರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಒಂದು 5 ನಿಮಿಷ ಮಾಡಿ. ಲೊಕೇಶನ್ ಅಣ್ಣ ಒಂದು 5 ನಮ್ಮ ಹುಡುಗರು ಇಲ್ಲೇ ಬೆಂಬಲ ಬೆಲೆಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡ್ಬೇಕಂತ ಹೇಳಿ ಇವತ್ತು ನಾವು ರಾಜ್ಯ ಇವತ್ತೇನು ಇಡೀ ಬೆಳಗಾವಿಯ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ಇಡೀ ನಾಡಿನೊಳಗೊಂದು ಕ್ರಾಂತಿಯನ್ನ ಮಾಡ್ತಾ ಇದೆ. ಯಾಕಂದ್ರೆ ರೈತರು ಕಷ್ಟಪಟ್ಟ ಬೆಳೆಯುವಂಥ ಈ ಕಬ್ಬಿಗೆ, ಯಾಕಂದ್ರೆ ಇಡೀ ನಮ್ಮ ರಾಜ್ಯ ಸಾಕಷ್ಟು ರಾಜ್ಯದೊಳಗಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಾನೆಚ್ಚು ಕಬ್ಬನ್ನು ಬೆಳಿತಾರೆ. ಆದ್ರೆ ರಾಜ್ಯ ಸರ್ಕಾರಗಳು ಎಲ್ಲ ಬೆಳೆಗಳಿಗೂ ಕೂಡ ಒಂದು ಬೆಂಬಲ ಬೆಲೆ ಅಂತ ಹೇಳಿ ಕೊಡ್ತದ. ಆದರೆ ಇವತ್ತು ಕಬ್ಬು ಬೆಳೆಯುವಿಕೆಗೆ ಒಂದು ಬೆಂಬಲ ಬೆಲೆಯನ್ನು ನಿಗದಿಪಡಿಸ್ಬೇಕಂತೇಳಿ ಸುಮಾರು ದಿನಗಳ ಕಾಲ ಗುರ್ಲಾಪುರ ಕ್ರಾಸ್ ಒಳಗೆ ಹೋರಾಟ ಮಾಡ್ತಾ ಇದ್ರು. ಯಾಕೆ ರಾಜ್ಯ ಸರ್ಕಾರ ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಅನ್ನೋಂಥದ್ದು ಯಕ್ಷ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ರೈತ ಹೋರಾಟವನ್ನು ಬೆಂಬಲಿಸಿ ಇಡೀ ರಾಜ್ಯ ಸರ್ಕಾರ ಸರಿಯಾದಂಥ ಒಂದು ಕಬ್ಬಿಗೆ ನಿಗದಿತ ಬೆಲೆಯನ್ನು ನಿಗದಿಪಡಿಸಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ನಾವು ಇಲ್ಲಿ ಸುವರ್ಣಸೌಧ ಮುಂದುಗಡೆ ಹೆದ್ದಾರಿ ತಡೆಯುವುದ್ರ ಮುಖಾಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ವಿಶೇಷವಾದಂಥ ಪ್ರತಿನಿಧಿಗಳನ್ನು ಗುರ್ಲಾಪುರ ಕ್ರಾಸಿಗೆ ಕರೆಸಿ ಆದಷ್ಟು ಬೇಗ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಹೌದು, ಹೆದ್ದಾರಿಯನ್ನು ತಡೆದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಇಡೀ ಜಗತ್ತು ನಡೆದಿರೋದೇ ರೈತರ ಮೇಲೆ. ರೈತರನ್ನ ವಿರೋಧ ಕಟ್ಕೊಂಡ್ರೆ ಎಲ್ಲೂ ಕೂಡ ಉಳಿಗಾಲವಿಲ್ಲ. ಹಾಗಾಗಿ ರೈತರು ಏನು ತಮ್ಮ ಹೋರಾಟವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆ ಹೋರಾಟಕ್ಕೆ ಒಂದು ಅವರು ರಾಜ್ಯ ಸರ್ಕಾರ ಒಂದು ಬೆಂಬಲವನ್ನು ಸೂಚಿಸಿ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲೆಯ ಜನಪ್ರತಿನಿಧಿಗಳು, ರಾಜ್ಯದ ಸಚಿವರುಗಳು ಅದಕ್ಕೆ ಆದಷ್ಟು ಬೇಗ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂಥೇಳಿ ನಮ್ಮೆಲ್ಲರ ಒತ್ತಾಯ ಆಗಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ 7ನೇ ತಾರೀಕು ಯಾವ ರಾಜ್ಯ ರೈತ ಸಂಘ ಆಗಿರ್ಬೋದು, ರೈತ ಸಂಘಟನೆಗಳು ಯಾವುದೇ ಹೋರಾಟಕ್ಕೆ ಕರೆ ಕೊಟ್ಟರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ. ಎಲ್ಲೇ ಹೋರಾಟ ಇದ್ದರೂ ಕರವೇ ಅವರ ಪರವಾಗಿ ನಿಂತು ಹೋರಾಟ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ಕರವೇ ಕೂಡ ಮಾಡ್ತದೆ.